ಇದ್ಯಾ? ನೀನು ನನ್ನ ಅಣ್ಣಂದ ಹೆಂಡತಿ, ನನ್ನ ತಾಯಿಯ ಸಮಾನಳು. ಹೀಗಿರುವಾಗ ನಿನ್ನ ಮೇಲೆ ಕಾಮಕ್ಕೆ ಖುಷಿ ಬಿರಿ ನಾನು ಯಾವ ನರಕ ಹೋಗುವಂತೆ ತಾಯಿ, ನಾನು ಯಾವ ನರಕಕ್ಕೆ ಹೋಗುವಂತೆಯ? ನಾನೆಷ್ಟೇ ಕೇಳ್ಕೊಂಡ್ರು ತುಂಬಾ ಹಠ ಅಲ್ವಾ ನಿನಗೆ? ರಘು, ಈ ರತಿಯಣ್ಣ ಈ ಜಗತ್ತಿನಲ್ಲಿ ತಿರಸ್ಕರಿಸುವವರು ಯಾರು ಇಲ್ಲ. ನೀ ನನ್ನನ್ನು ತಿರಸ್ಕರಿಸಿ ನನಗೆ ಅವಮಾನ ಮಾಡಿದ್ಯಾ. ಇವತ್ತು ಈ ಜಾಯ ಏನು ಅಂತ ನಾನು ನಿನಗೆ ತೋರಿಸ್ತೀನಿ. ನನ್ನ ಮೇಘನ ಸಡಿಸಿಕೊಳ್ಳೋದಕ್ಕೆ ಈ ರೀತಿ ದುರಂಕಾರ ನಡೆಸಿದೆಯಲ್ಲ. ಬೇರೆ ಬಲಾತ್ಕಾರ ಮಾಡೋದಕ್ಕೆ ಅವನೇನು ಏಸಿಯಿಂದ ಬಯಸಿದ್ದೀರಾ? ಇಲ್ಲಣ್ಣ, ಇಲ್ಲಣ್ಣ, ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಏನು ಮಾಡಿಲ್ಲ ಅಂತ ಒಂದು ಮಾತಾಡಿದ್ರು ನಾನು ದಿಲೀಪ, ಏನಾಯ್ತು? ಏಕೈಗ ಹರ್ಚ್ಕೊಳ್ತಾ ಇದೆ, ಏನಾಯ್ತು? ಇನ್ನು ಏನಾಗ್ಬೇಕಾಗಿದೆಯಪ್ಪ? ಎಲ್ಲಿಯವರೆಗೂ ತಮ್ಮ ಅಂತ ಅನ್ನ ಹಾಕಿದ ಋಣನ ತನ್ನ ಹತ್ಯೆ ಮೇಲೆ ಬಲಾತ್ಕಾರ ತೆಗೆದುಕೊಂಡಿದ್ದನು. ಅದಕ್ಕೆ ಒಬ್ಬ ತಾಯಿ ಸಮಾನ ಕಡು, ಅಂತ ಅದಕ್ಕೆ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿದ್ಯಾ? ನಾನಂತ ನೀಚನಲ್ಲಮ್ಮ, ನಾನಂತ ನೀಚನಲ್ಲ. ರಘು, ಸತ್ಯದ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದರೆ ಸರಿ, ಇಲ್ಲವೇ ಕತ್ತಿಸಿ ಸಾಯುತ್ತೆ. ಪ್ರತ್ಯಕ್ಷವಾಗಿ ನಾನೇ ಕಂಡು ಸಾಕ್ಷಿ ಹೇಳ್ತಿದ್ರು. ಮತ್ತೆ ಅವನು ಕೇಳೋ ಅವಶ್ಯಕತೆ ಏನಿದೆಯಪ್ಪ? ಒಟ್ಟಾರೆ ಮರ್ಯಾದೆ ಬೇಕು ಅಂತಿದ್ರೆ ನಾವು ಈ ಮನೇಲಿ ಇರ್ಬಾರ್ದು ಅಂತ ಅರ್ಥವಾಗಿ ಹೋಗಿದೆ. ದಿಲೀಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕಾದ್ದು ಈ ಮನೆಯ ಯಜಮಾನನ ಕರ್ತವ್ಯ ಕಣ. ನೀವು ಈ ಮನೆ ಯಜಮಾನರು, ನೀವು ಈ ಮನೆ ಯಜಮಾನ ಅಂತಿದ್ರೆ ನನ್ನ ಮರ್ಯಾದೆ ಮಟ್ಟಕ್ಕೆ ಬರ್ತಾ ಇರಲಿಲ್ಲಪ್ಪ. ಅದಕ್ಕೆ ಮೇಲೆ ಬಲಾತ್ಕಾರವನ್ನು ಪ್ರತ್ಯಕ್ಷ ಕಂಡು ನಾನೇ ಸಾಕ್ಷಿ ಹೇಳ್ತಿದ್ದರು. ಈ ನೀಚನಿಗೆ ಶಿಕ್ಷೆ ಕೊಡಲಾರದ ಈ ಮನೆ ಯಜಮಾನರು ಕೇಳ್ಬೇಕು, ನಾಚಿಕೆ ಆಯ್ತಿದೆಯಪ್ಪ. ದಿಲೀಪ, ಹಾಗಿದ್ದರೆ ಈ ದೃಶ್ಯವನ್ನು ಕಣ್ಣಾರ ಕಂಡಿಯೇನು? ಅಸಂಖ್ಯ ದಾಂಡು ಹೊಳ್ತೀರಿ ಮನೆಯಲ್ಲಿ, ನನ್ನ ಮಾತಿಗೆ ಎಲ್ಲಿದೆಯಪ್ಪ? ಕೇಳಲಾರೆಪ್ಪ, ಕೇಳಲಾರೆ. ರಘು, ಹತ್ತಿಗೆ ಎತ್ತ ಸಮಾನ ಅಂತ ಗೊತ್ತಿಲ್ವೇನೋ ದ್ರೋಹಿ. ಹತ್ತಿಗೆ ಮೇಲೆ ಕಾಮದೃಷ್ಟಿ ಬೀರಿದ ದ್ರೋಹಿಗೆ ನನ್ನಲ್ಲಿ ಶ್ರಮೆಯೇ ಇಲ್ಲ. ಏನ ಮಕ್ಕಳು ನೋಡ್ತಾ ಇದ್ದೀವಿ, ಏನ ಮಕ್ಕಳು ಅಪ್ಪ, ಈ ರೀತಿ ದುಡ್ಬೇಡಪ್ಪ. ಸಾರ ವಿಚಾರ ಮಾಡಪ್ಪ, ಸಾರ ವಿಚಾರ ಮಾಡು ಅಪ್ಪ. ಸತ್ಯ ಸಂಗತಿ ಯಥಾರ್ಥ ಕಲ್ಪನೆ ಆದಾಗ ನಾನು ನಿರಪರಾಧ ನಮ್ಗೆ ಗೊತ್ತಾಗುತ್ತಪ್ಪ. ಒಮ್ಮೆ ಒಂದು ಸಲ ಆದ್ರೂ ಸಾರ ವಿಚಾರ ಮಾಡಪ್ಪ, ಸಾರ ವಿಚಾರ ಮಾಡು. ರಘು, ವಿಚಾರ ಮಾಡೋ ಪ್ರಶ್ನೆ. ಹತ್ತಿ
ಹೆಂಡತಿಗೆ ಮೇಲೆ ಕಾಮದೃಷ್ಟಿ ಬೀರಿದ ದ್ರೋಹಿಗೆ ನನ್ನಲ್ಲಿ ಶ್ರಮೆ ಇಲ್ಲ, ನನ್ನ ಮನೆಯಲ್ಲಿ ಜಾಗ ಇಲ್ಲ. ಏನು ಮುಖ ನೋಡ್ತಾ ಇದೀಯ? ಹೋಗ ಮನೆ ಬಿಟ್ಟಿ. ನಾನೊಂದು ವೇಳೆ ತಪ್ಪು ಮಾಡಿದ್ದೆ ನಿಜ ಆಗಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತಿದ್ದೆ. ಒಂದು ವೇಳೆ ನನ್ನ ಕೂತ್ಕೆನ ಕತ್ತರಿಸ್ತೇನೆ ಎಂದರು ಸಂತೋಷದಿಂದ ಹೋಗ್ತಿದ್ದೆ ಅಪ್ಪ. ಆದ್ರೆ ಯಾವ ಆಧಾರವಿಲ್ಲದೆ ನನ್ನ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ಬೇಡಿ ಅಪ್ಪ. ಇನ್ನೊಂದ್ಸಾರಿ ಯೋಚನೆ ಮಾಡಪ್ಪ, ಇನ್ನೊಂದ್ಸಾರಿ ಯೋಚನೆ ಮಾಡಿ. ರಘು, ಹೇಳಿದ ಉತ್ತರವನ್ನು ಮತ್ತೆ ಮತ್ತೆ ಹೇಳುವುದಕ್ಕೆ ನನಗೆ ಇಷ್ಟವಿಲ್ಲ. ನೀನು ನನ್ನ ಮಗನೇ ಆಗಿದ್ದರೆ ನನ್ನ ಮಾತನ್ನು ಉಲ್ಲಂಘಿಸ್ತೇನೆ. ಹೊರಟು ಹೋಗು. ಅಪ್ಪ, ಹೋಗ್ತೀನಪ್ಪ, ಹೋಗ್ತೀನಿ. ನಿನ್ನ ಮಾತಿಗೆ ನಾನು ಯಾವತ್ತೂ ಎದುರಾಡೋದಿಲ್ಲಪ್ಪ, ಎದುರಾಡೋದಿಲ್ಲ. ಆದ್ರೆ ಅತ್ತಿಗೆ, ನಿನ್ನ ದುರಾಸೆಗೆ ಬೆಂಬಲ ನೀಡೋದಕ್ಕೋಸ್ಕರ ನನಗೆ ಈ ರೀತಿ ಶಿಕ್ಷೆ ಕೊಡ್ಸಿದ್ಯಮ್ಮ. ಆ ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಮ್ಮ, ಸುಖವಾಗಿಟ್ಟಿರ್ಲಿ. ಅಣ್ಣ ಅಣ್ಣ, ತಮ್ಮನ ಗುಣ ಎಂಥದ್ದು ಅಂತ ತಿಳ್ಕೊಂಡು ಹೆಂಡತಿ ಮಾತೆ ನಿಜ ಅನ್ಕೊಂಡ್ಬಿಟ್ಟೆಲ್ಲ ಅಣ್ಣ. ಅಣ್ಣ, ನೀವಿಬ್ರು ಸೇರಿ ರಘುವೀರ ನೀ ಮನೇಲಿ ಇಷ್ಟ ಇಲ್ಲ, ಎಲ್ಲಿಯಾದ್ರೂ ಹೊರಟೋಗು ಅಂತ ಹೇಳಿದ್ರೆ ಸಂತೋಷದಿಂದ ಹೊರಟೋಗ್ತಿದ್ದೆ. ಆದ್ರೆ ಈ ರೀತಿ ದುರುಪವಾದ ವರ್ಷದಂದು ಕೊಡಿ ನನಗೆ ಬೇಸರ ಆಗಿ ಹೋಗಿದೆ ಅಣ್ಣ, ನನಗೆ ಬೇಸರ. ಇನ್ನೊಂದ್ಸರಿ ವಿಚಾರ ಮಾಡಪ್ಪ. ಅದಕ್ಕೆ ನಾನೀಗ ನಿಮ್ಮಿಷ್ಟದಂತೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ. ಈಗಲಾದ್ರೂ ಹೇಳ್ಬಿಡಿ ಅದಕ್ಕೆ ರಘುವೀರ ನಿರಪರಾಧಿ ಅಂತ ಕೇಳಿ ಸಂತೋಷದಿಂದ ಹೊರಟೋಗ್ತೀನಿ. ಅದಕ್ಕೆ ಸಂತೋಷದಿಂದ ಹೊರಟೋಗ್ತೀನಿ. ನಿನ್ನನ್ನು ನಾನು ನಿರಪರಾಧಿ ಅಂತ ಹೇಳೋದಿರ್ಲಿ, ನಿನ್ನ ಮುಖ ನೋಡಕ್ಕೂ ನನಗೆ ನಾಚಿಕೆ ಆಗತ್ತೆ. ಮೊದ್ಲು ತೊಲಗಾಚೆ. ಹೌದಮ್ಮ, ಹೌದು. ನೀನು ಸುಶೀಲೆ ಪತಿರ್ವತೆ. ನನ್ನ ಮುಖ ನೋಡೋದು ನಾಚಿಕೆ ಆಗೋದು ಸ್ವಾಭಾವಿಕನೇ. ಆದ್ರೆ ಅದಕ್ಕೆ ಒಂದು ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಒಂದಲ್ಲ ಒಂದು ದಿವಸ ಸತ್ಯ ಸಂಗತಿ ಏನೊಂದು ಗೊತ್ತಾಗುತ್ತೆ. ಆಗ ಹುತ್ತದಲ್ಲಿ ನಾವು ಕೂಡ ನಿನ್ನ ಕ್ಷಮಿಸೋದಿಲ್ಲ. ಇದು ಜ್ಞಾಪಕದಿರಲಿ. ಯಾವಾಗ್ಲೂ ಈ ಮನೆ ಇದೇ ಪರಿಸ್ಥಿತಿ, ದಿನ ಡ್ರಾಮಾ ನಡೀತಾನೆ ಇರತ್ತೆ. ಬನ್ನಿ, ಒಳ್ಳೆ ಕಾಫಿ ಕೊಡ್ತೀನಿ, ಇಬ್ರು ಕುಡ್ಕೊಂಡು ಕುಡಿಯೋಣ. ಅಮ್ಮ, ನಾನು ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಿ. ಹೋಗಪ್ಪ ಹೋಗು, ಎಲ್ಲರೂ ಹೋಗಿ ಸುಖದಿಂದ ಬಾಳಪ್ಪ, ಸುಖದಿಂದ ಬಾಳು. ಅಮ್ಮ, ನಾನು ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಮ್ಮ. ಶಕಿಲಾ, ಹೃದಯವಂತ ನಯಾನಿ ಹೃದಯವಂತ. ಹೇಳಮ್ಮ.
ಹೌದಮ್ಮ ಸಾಕಮ್ಮ ಸಕಿಲ ನನ್ನ ತಂಗಿ ಆಗ್ಬಿಟ್ಟಿದ್ದಕ್ಕೆ ಸಾರ್ಥಕವಾಗೋಯ್ತಮ್ಮ ನೀನಾದ್ರೂ ಒಪ್ಪನೆಲ್ಲಮ್ಮ ನಾನು ನಿರಪರಾಧಿ ಅಂತ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ನೋಡಮ್ಮ ನಿನಗೆ ನನ್ನ ಅನಂತ ಧನ್ಯವಾದಗಳಮ್ಮ ನಾನು ಹೋಗಿ ಬರ್ತೀನಮ್ಮ ಇಲ್ಲಮ್ಮ ನಾನು ಹೋಗ್ತೀನಮ್ಮ ತಂಗಿ ಸಗಿಲ್ಲ ನನ್ನ ಬೆನ್ನೆಯಿಂದ ಹುಟ್ಟಿ ಬಂದು ತಂಗಿ ನನ್ನ ತಂಗಿನ ಮದುವೆ ಮಾಡೋದು ನನ್ನ ಕರ್ತವ್ಯ ಆಗಿದ್ರು ಅದು ಈ ಜನ್ಮದಲ್ಲಿ ಸಾಧ್ಯವಾಗ್ತಾ ಇಲ್ಲಮ್ಮ ಸಾಧ್ಯವಾಗ್ತಾ ಇಲ್ಲಮ್ಮ ಏನ್ ಮಾಡ್ಲಿ ಈ ಜನ್ಮದಲ್ಲಂತೂ ಸಾಧ್ಯ ಆಗಿಲ್ಲ ಮುಂದಿನ ಜನ್ಮ ಅನ್ನೋದಿದ್ರೆ ಹಾಗೆ ನೀನ್ ಅಣ್ಣನಾಗ್ಬಿಟ್ಟು ಬಂದು ನಿನ್ನ ಮದುವೆ ಮಾಡ್ತೀನಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಕುಣಿಸಾನು ಅಲ್ಲಿ ಕುಂತೌನಿ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೆಂಗೆ ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋಂಗೆ ಅಲ್ಲಿ ಬೆಳಗೆಲ್ಲೋ ತಂದೆ ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರ್ಯಾರು ಮಾನವ ವಿಧಿಯಾಟ ಕಂಡೋರ್ಯಾರು ಮಾನವ